ದರ್ಶನ್ ಅಭಿಮಾನಿಗಳಿಗೂ ಕಾನೂನಿನ ಸಂಕಷ್ಟ ಎದುರಾಗೋ ಅಂತ ಸಾಧ್ಯತೆ ಇದೆ. ಅಭಿಮಾನವೋ ಹುಚ್ಚು ಪ್ರೀತಿಯೋ ಅಂತೂ ಈಗ ಸಂಕಷ್ಟ ಬರೋ ಅಂತ ಸಾಧ್ಯತೆ ಇದೆ. ದರ್ಶನ್ ಕೈದಿ ನಂಬರ್ 6106 ಸ್ಟಿಕ್ಕರ್ ಮಾಡಿಸ್ಕೊಳ್ತಾ ಇದ್ದಾರೆ ಫ್ಯಾನ್ಸ್. ಕೈದಿ ನಂಬರ್ 6106 ವಾಹನಗಳಿಗೆ ಅಂಟಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ನಂಬರ್ ಪ್ಲೇಟ್ನ ಮರೆಮಾಚಿ ಸ್ಟಿಕ್ಕರ್ನ ಅಂಟಿಸಿದ್ರೆ ಲಾಕ್ ಆಗೋದು ಗ್ಯಾರಂಟಿ. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದಂತ ಆರೋಪ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತರ್, ನೋಡಿ, ಕೇವಲ ದರ್ಶನ್ ಮಾತ್ರ ಅಲ್ಲ, ಅವರ ಅಭಿಮಾನಿಗಳು ಕೂಡ ಈಗ ಲಾಕ್ ಆಗೋ ಅಂತ ಸಾಧ್ಯತೆ. ಕಾರಣ ಏನು ಅಂತ ಹೇಳಿದ್ರೆ ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣದ ಅಡಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಸಂಚಾರಿ ನಿಯಮ ಉಲ್ಲಂಘನೆ? ಸತ್ತರ್, ಮಧುಸೂದನ್, ಅಂದ್ರೆ ಇತ್ತೀಚೆಗೆ ಅವರೊಂದು ಕೈದಿ ನಂಬರ್ ಅನ್ನು ಸ್ಟಿಕ್ಕರ್ ಅನ್ನು ಏನು ಆ ಒಂದು ಸ್ಟಿಕ್ಕರ್ ಅನ್ನು ತಮ್ಮ ನಂಬರ್ ಪ್ಲೇಟ್ ಅನ್ನು ಮರೆಮಾಚಿ ಆ ಒಂದು ಸ್ಟಿಕ್ಕರ್ ಅನ್ನು ತಮ್ಮ ಗಾಡಿಗಳಿಗೆ ಅಂಟಿಸಿದ್ರು. ಅಂದ್ರೆ ಎಲ್ಲಿ ಅಂಟಿಸಿದ್ರು ಅಂದ್ರೆ ನಂಬರ್ ಪ್ಲೇಟ್ ಎಲ್ಲಿರ್ಬೇಕಾಗಿತ್ತು ಅಲ್ಲಿ ತಮ್ಮ ನಂಬರ್ ಪ್ಲೇಟ್ ಗಾಡಿಯ ನಂಬರ್ ಪ್ಲೇಟ್ ಅನ್ನು ಮರೆಮಾಚಿ ತಮ್ಮ ಅಂದ್ರೆ ದರ್ಶನ್ ಅವರ ಪರಪ್ಪನಾಗ್ರಹರ ಕೈದಿ ಆಗಿರುವ ಆ ಕೈದಿ ನಂಬರ್ ಏನು 6106 ಅನ್ನು ಅದರ ಸ್ಟಿಕ್ಕರ್ ಅನ್ನು ಅಂಟಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂದ್ರೆ ನಂಬರ್ ಪ್ಲೇಟ್ ಅನ್ನು ಮರೆಮಾಚಿರುವ ಆರೋಪ ಇದೀಗ ಫ್ಯಾನ್ಸ್ಗಳ ಮೇಲೆ ಇರುವಂತದ್ದು. ಇದೇ ಕಾರಣಕ್ಕೆ ಸಂಚಾರಿ ಪೊಲೀಸರು ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಪ್ರಕರಣದಡಿ ಅವರಿಗೆ ಒಂದು ನೋಟಿಸ್ ಕೊಟ್ಟು ನಂತರ ದಂಡ ವಸೂಲಿ ಮಾಡುವಂತಹ ಒಂದು ಕೆಲಸಕ್ಕೆ ಇದೀಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೋಟಾರ್ ಏನು ಕಾಯ್ದೆ ಏನಿದೆ ಅದರನ್ನು ಯಾವುದೇ ಪರ್ಟಿಕ್ಯುಲರ್ ಆಗಿ ನಂಬರ್ ಪ್ಲೇಟ್ಗೆ ಅದರದ್ದೇ ಆದ ನಿಯಮ ಇದೆ. ಅಂದ್ರೆ ಖಾಸಗಿ ವಾಹನ ಆಗಿರ್ಬೋದು ಅಥವಾ ಕಮರ್ಷಿಯಲ್ ವಾಹನ ಆಗಿರ್ಬೋದು, ಸ್ವಂತ ವಾಹನ ಆಗಿರ್ಬೋದು, ಸ್ವಂತ ವಾಹನಕ್ಕೆ ವೈಟ್ ಬೋರ್ಡ್ ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತ ವಾಹನಕ್ಕೆ ಯೆಲ್ಲೋ ಬೋರ್ಡ್, ಈ ತರ ರೂಲ್ಸ್ ಏನಿದೆ ಅದರ ಜೊತೆಗೆ ಅದು ಯಾವ ಸೈಜ್ ಅಲ್ಲಿ ಇರಬೇಕು ಅನ್ನೋ ಕೂಡ ನಿಯಮ ಇದೆ. ಅಂದ್ರೆ 10x20 ಇರಬೇಕಾ, ಅಂದ್ರೆ ಖಾಸಗಿ ಅಂದ್ರೆ ಮುಂದುಗಡೆ ಹಾಕೋದಾದ್ರೆ ನಂಬರ್ ಪ್ಲೇಟ್ ಯಾವ ಸೈಜ್ ಅಲ್ಲಿ ಇರಬೇಕು ಅನ್ನೋ ಅದೇ ಪರ್ಟಿಕ್ಯುಲರ್ ಸೈಜ್ ಅಲ್ಲಿ ನಂಬರ್ ಪ್ಲೇಟ್ ಕೂಡ ಹಾಕಬೇಕಾಗುತ್ತೆ. ಅದನ್ನು ವೈಲೇಷನ್ ಮಾಡಿದ್ರು ಕೂಡ ದಂಡ ವಸೂಲಿ ಮಾಡುವಂತಹ ಏನು ರೈಟ್ಸ್ ಇದೀಗ ಟ್ರಾಫಿಕ್ ಪೊಲೀಸರಿಗೆ ಇದೆ. ಬಟ್ ಇವರು ದರ್ಶನ್ ಫ್ಯಾನ್ಸ್ ಏನ್ ಮಾಡಿದರೆ ತಮ್ಮ ಅತಿರೇಕದ ವರ್ತನೆಯಿಂದ ದರ್ಶನ್ ಅವರ ಪರಪ್ಪನಗರ ಕೈದಿ ಆಗಿರುವ ಆ ಕೈದಿ ನಂಬರ್ ಸ್ಟಿಕ್ಕರ್ ಅನ್ನು ತಮ್ಮ ಗಾಡಿಯ ನಂಬರ್ ಪ್ಲೇಟ್ ಅನ್ನು ಮರೆಮಾಚಿ ಇದೀಗ ಆ ಒಂದು ಕೈದಿ ನಂಬರ್ ಅನ್ನು ಹೈಲೈಟ್ ಮಾಡಿರೋದ್ರಿಂದ ಇದನ್ನು ಅರಿತಂತಹ ಈಗ ಏನು ಸಂಚಾರಿ ಪೊಲೀಸರು ಆ ಒಂದು ಪರ್ಟಿಕ್ಯುಲರ್ ವೆಹಿಕಲ್ ಏನಿದೆ ಅದನ್ನು RTO ಮೂಲಕ ಅದರ ಮಾಹಿತಿ ಪಡೆದು ಅಂದ್ರೆ ಇದರ ಓನರ್ ಯಾರಿದ್ದಾರೆ, ಆ ವೆಹಿಕಲ್ ಎಲ್ಲಿಯದ್ದು ಅನ್ನೋದರ ಮಾಹಿತಿ ಪಡೆದು ನಂತರ ಅದನ್ನು ಪತ್ತೆ ಹಚ್ಚುವ ಮೂಲಕ ಅವರಿಗೆ ನೋಟಿಸ್ ಕೊಟ್ಟು ದಂಡ ವಸೂಲಿ ಮಾಡಲು ಪ್ಲಾನ್ ಹಾಕೊಂಡಿರುವುದು. ಜೊತೆಗೆ ಸಿಗ್ನಲ್ಗಳಲ್ಲಿ ಕೂಡ ಇಂಥ ವಾಹನ ಏನಾದರೂ ಮೂವಿಂಗ್ ಆಗ್ತಿದೆ, ಓಡಾಟ ಆಗ್ತಿದೆ ಅನ್ನೋ ಕಾರಣಕ್ಕೆ ಸಿಗ್ನಲ್ ಕೂಡ ಇದೀಗ ಹೆಚ್ಚಿನ ನಿಗಾ ಇಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.